ಇವತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ರೆಪ್ರೆಸೆಂಟೇಟಿವ್ಸ್ ಅವರ ಜೊತೆಯಲ್ಲಿ ಸಭೆ ಮಾಡಿದ್ದು. ನಮ್ಮ ಹಿರಿಯ ಅಧಿಕಾರಿಗಳು ಏನು ಜಸ್ಟಿಸ್ ಕುನ್ನಾ ಅವರ ವರದಿಯ ಆಧಾರದ ಮೇಲೆ ನಾವು KSE ಅವರಿಗೆ ಅವರ ರೆಕಮೆಂಡೇಶನ್ಸ್ ಅನ್ನ ತಿಳಿಸಿ ಮುಂದೆ ಯಾವುದೇ ಮ್ಯಾಚ್ ಆಗಬೇಕಾದ್ರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಮುಖ್ಯವಾದ ಅಂಶಗಳನ್ನ ಅವರು ಕ್ರಮ ತಗೋಬೇಕು ಅಂತ ಹೇಳಿ ನಾವು ಸೂಚನೆ ಮಾಡಿದ್ದು. ಅದರ ಆಧಾರದ ಮೇಲೆ ಈಗಾಗಲೇ ಅವರು ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವು ಶಾರ್ಟ್ ಟರ್ಮ್ ಸಜೆಷನ್ಸ್ ಏನಿತ್ತು, ಎಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಬೇರೆ ಬೇರೆ ಸಮಯ ತಗೊಳ್ತಕ್ಕಂಥ ರೆಕಮೆಂಡೇಶನ್ಸು ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ IPL ಪ್ರಾರಂಭ ಆಗ್ತಾ ಇದೆ. RCB ಅವರು IPL ಅನ್ನ ಕಳೆದ ಬಾರಿ ಗೆದ್ದಿದ್ರು. ಎಲ್ಲಿ ಯಾರು ಗೆದ್ದಿದ್ದಾರೆ, ಯಾವ ಟೀಮು IPL ಗೆದ್ದಿರ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಮನವಿಯನ್ನ ಕೊಟ್ಟಿದ್ರು, ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ, ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ. ನಾವು ಅವರಿಗೆ ನಮ್ಮ GBA ಚೀಫ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಅವರು ಮತ್ತೆ ಜಾಯಿಂಟ್ ಕಮಿಷನರ್ ಅವರು, PWD ರೆಪ್ರೆಸೆಂಟೇಟಿವ್ಸು, ಫೈರ್ ರೆಪ್ರೆಸೆಂಟೇಟಿವ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನ ಮಾಡಿತ್ತು ಸರ್ಕಾರ. ಅದರ ವರದಿ ಕೂಡ ನಮ್ಗೆ ಇವಾಗ ಬಂದಿದೆ. ಅದರ ಸಾಧಕ ಬಾಧಕಗಳನ್ನ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನನಗೆ ಅಂದ್ರೆ ಗೃಹ ಸಚಿವನಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರು. ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನ್ ಚರ್ಚೆ ನಡೆದಿದೆ ಅದನ್ನ ಸಂಜೆ 6 ಗಂಟೆಗೆ ಏನ್ ಕ್ಯಾಬಿನೆಟ್ ಇದೆ ನಾನು ಅವರಿಗೆ ಬ್ರೀಫ್ ಮಾಡ್ತೇನೆ. ಕ್ಯಾಬಿನೆಟ್ ಏನ್ ತೀರ್ಮಾನ ತಗೊಳುತ್ತೆ, ನಾವು ಅಲೋ ಮಾಡ್ಬೇಕಾ ಮಾಡಬಾರ್ದಾ ಅಥವಾ ಮಾಡೋದಿದ್ರೆ ಏನು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಅದಾದ್ಮೇಲೆ ಅಂತಿಮವಾಗಿ ನಾವು ಅನೌನ್ಸ್ ಮಾಡ್ತೇವೆ. So you had a meeting today and you had discussed it in brief as well. What are the grey areas of the RCB? Previously had also highlighted the same with the KSE team as well, sir. But what was their concern this point in time when they had a word with you, sir? No, we had a meeting of KSE representatives and RCB representatives and our officials. We had a meeting more than 2 hours and we discussed so many things. In fact, Justice Kunnah report, the recommendations of the Justice Kunnah's report was communicated to KSEA, and we had asked them to take up steps to clear those recommendations. And some of them are infrastructure in nature, some of them are not infrastructure in nature. And they have complied already some of the recommendations. Now that IPL is coming and Bangalore RCB has won the ICB last time, and they have a rule that whichever team wins, the host team, in that place only they will start the IPL match, inauguration match. So Bangalore, since they won last time, they want to have an inaugural match in Bangalore. But whether to permit or not to permit, government has to take a decision. And today's discussion, I will brief the cabinet, and cabinet ultimately will take the decision. So help us out to understand, sir, what were the concerns of RCB when they had a word with you? No, some of them were infrastructure in nature, like for instance, gates, parking areas, and holding areas, and some of these things are all infrastructure in nature. Some of the things like providing ambulances, providing doctors, creating triage areas, these kind of things are not very
infrastructure in nature, they can be immediately attended to. And they say they have already taken steps to clear all these doubts, and cabinet will look into all this and take a decision. ಸರ್ ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆದ್ಮೇಲೆ ಹೊಣೆಗಾರಿಕೆ ಯಾವ್ದು ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಸರ್. ಈಗ ಅವರಿಗೆ ಕೊಟ್ಟಿರುವಂತಹ ಸೂಚನೆಗಳ ಪ್ರಕಾರ ಮುಂದಿನ ನಿರ್ಧಾರಗಳಲ್ಲಿ ಜವಾಬ್ದಾರಿ ಯಾರು, ಹೊಣೆಗಾರರು ಯಾರು? ಇಲ್ಲ, ಈಗ ಜವಾಬ್ದಾರಿ KCA, RCB ಅವರೇ ತಾನೇ ಕಂಡಕ್ಟ್ ಮಾಡೋದು. ಇವೆಂಟ್ ಅನ್ನ ಕಂಡಕ್ಟ್ ಮಾಡೋರು ಯಾರು? ಯಾರು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅವರಿಗೆ ಜವಾಬ್ದಾರಿ ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಅವ್ರ ಇವೆಂಟ್ ಮಾಡ್ತಾರೆ, ಸರ್ಕಾರ ಜವಾಬ್ದಾರಿ ತಗೊಳಕ್ಕಾಗತ್ತಾ? ಅದರಿಂದ ಅವರು ಯಾರು ಇವೆಂಟ್ ಅನ್ನ ಆರ್ಗನೈಸ್ ಮಾಡ್ತಾರೆ, ದೋಸ್ ಆರ್ಗನೈಸರ್ಸ್ ಓನ್ಲಿ ವಿಲ್ ಬಿ ಹೆಲ್ಡ್. ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನು ನಾನು ಕ್ಯಾಬಿನೆಟ್ಗೆ ಎಕ್ಸ್ಪ್ಲೈನ್, ಯಾಕೆಂದ್ರೆ ಕ್ಯಾಬಿನೆಟ್ ನನಗೆ ಆಥರೈಸ್ ಮಾಡಿದ್ರು. ಅದರಿಂದ ನಾನು ಕ್ಯಾಬಿನೆಟ್ಗೆ ಬ್ರೀಫ್ ಮಾಡ್ತೀನಿ, ಇಂತಿಷ್ಟು ಅವ್ರು ಮಾಡಿದ್ದಾರೆ, ಇಂತಿಷ್ಟು ಮಾಡಬೇಕು, ಇದಕ್ಕೆ ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ, ಅದೆಲ್ಲವನ್ನು ಕೂಡ ನಾನು ಮಾಡ್ತೇನೆ. ಮಾಡಿದ ಮೇಲೆ ಕ್ಯಾಬಿನೆಟ್ ಇನ್ ಇಟ್ಸ್ ವಿಸ್ಡಮ್ ದೇ ವಿಲ್ ಟೇಕ್ ಎ ಡಿಸಿಷನ್. ಶಿಫಾರಸು ಮಾಡುವಂತ ಅಂಶಗಳಲ್ಲಿ ಎಷ್ಟು ಪ್ರತಿಶತವನ್ನ ಈ ಒಂದು KCA, RCB ಇಲ್ಲಿವರೆಗೂ ಪೂರೈಸಿದೆ ಸರ್? ಅಲ್ಲ, ಪರ್ಸೆಂಟೇಜ್ ಹೇಳಕ್ ಬರೋದಿಲ್ಲ. ನಾನು ಹೇಳಿದ್ನಲ್ಲ ಈಗ, some of them are short term, some of them are medium and long term. Short term they have completed, medium and long term they have already started working on that. Some of them they will complete in March, some before the match itself, and some of them will definitely take a long time, like demolishing some part of the stadium and rebuilding. Those kind of things definitely will take at least 6 to 8 months or 1 year. And those are the things which are not so much required for the match. But sir, RCB management, have they given any deadline saying these kind of infrastructural issues, if it gets addressed by this, we can as a No, management... they cannot give us any deadline. It is their deadline. BCCI may have given a deadline to RCB, but not to us. How can RCB give us a deadline? No, they can only request the government. They cannot give us any deadline. So in terms of request, has they requested? No, they have requested to consider, holding the matches here. I mean, inaugural match. ರಿಸ್ಕ್ ಅಲ್ಲ ಸರ್, ಉದ್ಘಾಟನೆ ಬಂದ್ರೆ ಬಹಳ ರಿಸ್ಕ್ ಅಂತ ಅನಿಸ್ತಾ ಇಲ್ಲ ಸರ್? ಅದು ಕ್ಯಾಬಿನೆಟ್ ಆದ್ಮೇಲೆ ಗೊತ್ತಾಗುತ್ತೆ. ಸರ್ ಉದ್ಘಾಟನೆ ಬಂದ್ರೆ ರಿಸ್ಕ್ ಅನ್ಸಲ್ವಾ ಸರ್? ರಿಸ್ಕ್ ಅಲ್ವಾ ಸರ್? ಬಿಕಾಸ್ ಯಾಕಂದ್ರೆ ಒಂದಷ್ಟು ಇವೆಂಟ್ Thank you.